ನಿಮಗೆ ಭೂಮಿಯ ಕಲಹದಿಂದ ವಿಮುಕ್ತಿಯನ್ನು ಮಾಡಿಕೊಡುತ್ತೆ. ಆರೋಗ್ಯದಲ್ಲಿ ಅತ್ಯಂತ ವ್ಯತ್ಯಾಸಗಳಾಗ್ತಿರುವುದರಲ್ಲಿ ಸ್ವಲ್ಪ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಜನ್ಮದಲ್ಲಿ ಶನಿ ಇದ್ದರೂ ಸಹ ಒಂದು ರೀತಿಯಾದಂತಹ ಬದಲಾವಣೆ ಎಲ್ಲಿಂದ ಕಾಣುತ್ತೆ ಅಂದರೆ ಮೇ ತಿಂಗಳಲ್ಲಿ ನಿಮಗೆ ಗುರುವಿನ ಫಲದಿಂದ ಕೈ ಹಾಕಿದ ಕೆಲಸದಲ್ಲಿ ದುಡ್ಡು ಕಾಸು ಕೈನಲ್ಲಿ ನಿಲ್ಲೋದಿಲ್ಲ. ಅದೆಷ್ಟೇ ಹಣಕಾಸು ಬಂದರೂ ಸಹ ನೀರಿನ ರೀತಿಯಲ್ಲಿ ಅದು ಖರ್ಚಾಗ್ತಲೇ ಹೋಗ್ತೇ ಬರ್ತದೋ. ನಾವು ಹೂಡಿಕೆಯನ್ನು ಮಾಡೋದಾಗಲಿ, ರಕ್ಷಣೆಯನ್ನು ಮಾಡಿಕೊಳ್ಳೋದಾಗಲಿ, ಅದನ್ನು ಇಟ್ಕೊಳ್ಳೋದಾಗಲಿ ನಾವು ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ದುಂದು ವೆಚ್ಚಗಳು. ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದ ಕಾರ್ಯಕ್ರಮ. ಇದರಲ್ಲಿ ಮೀನರಾಶಿಯವರಿಗೆ ನೋಡಿ, ಮೀನರಾಶಿ ಮೇ ತಿಂಗಳಿನಲ್ಲಿ ಜನ್ಮದಲ್ಲಿರುವಂಥ ಶನಿಗ್ರಹ ಏನು ಬದಲಾವಣೆ ಆಗಲಿಲ್ಲ, ಬದಲಾವಣೆ ಆಗೋದೂ ಇಲ್ಲ. ಜೊತೆಯಲ್ಲಿ ಇರುವಂತಹ ದ್ವಾದಶದಲ್ಲಿರುವಂಥ ರಾಹುಗ್ರಹನೂ ಬದಲಾವಣೆಗಳಾಗೋದಿಲ್ಲ. ಈ ರೀತಿಯಾದಂಥ ವಾತಾವರಣದಲ್ಲಿದ್ದಾಗ ಮೀನರಾಶಿಯವರಿಗೆ ಅತಿಯಾದಂಥ ಕೋಪದ ವಾತಾವರಣ ಜಾಸ್ತಿ ಆಗಿರುತ್ತೆ, ದುಡುಕು ಸ್ವಭಾವ ಜಾಸ್ತಿ ಆಗಿರುತ್ತೆ, ಶತ್ರುಬಾಧೆಗಳು ಜಾಸ್ತಿ ಆಗಿರುತ್ತೆ, ಕೈ ಹಾಕಿದ ಕೆಲಸಗಳಲ್ಲಿ ಫೇಲ್ಯೂರ್ ಆಗುವಂಥದ್ದು ಜಾಸ್ತಿ ಆಗಿರುತ್ತೆ, ಸೋಂಬೇರಿತನ ಅನ್ನುವಂಥದ್ದು ಯಾವಾಗಲೂ ಸಹ ಜೊತೆಯಲ್ಲೇ ಇರುತ್ತೆ. ಇದೆಲ್ಲವನ್ನು ಅನುಭವಿಸ್ತಿರುವಂತಹ ಸಂದರ್ಭದಲ್ಲಿಯೇ ಸ್ವಲ್ಪ ಎರಡನೇ ಮನೆಯಲ್ಲಿ ಬರುವಂತಹ ಕುಜಗ್ರಹನ ಒಂದು ರೀತಿಯಾದಂತಹ ಫಲ ನಿಮಗೆ ಭೂಮಿಯ ಕಲಹದಿಂದ ವಿಮುಕ್ತಿಯನ್ನು ಮಾಡಿಕೊಡುತ್ತೆ. ಆರೋಗ್ಯದಲ್ಲಿ ಅತ್ಯಂತ ವ್ಯತ್ಯಾಸಗಳಾಗ್ತಿರುವುದರಲ್ಲಿ ಸ್ವಲ್ಪ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಜೊತೆಯಲ್ಲಿ ನಿಮಗೆ ಈ ಮೀನರಾಶಿಯವರಿಗೆ ನಿಮ್ಮ ಟೆಕ್ನಿಕಲ್ ಮೈಂಡ್, ನಿಮ್ಮ ಆಲೋಚನಾ ಶಕ್ತಿ ತುಂಬ 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 ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಅದು ಬುಧನ ಯೋಗ ಫಲದಲ್ಲಿ ಬರುತ್ತೆ ನಿಮಗೆ. ಜೊತೆಯಲ್ಲಿ ಕೆಲವು ದಿನಗಳ ಕಾಲದ ನಂತರದಲ್ಲಿ ಗುರುವಿನ ಫಲವನ್ನೂ ನೀವು ಪಡ್ಕೊಳ್ತೀರಿ. ಆದ್ದರಿಂದ 7.5 ಇದ್ದರೂ ಸಹ, ಜನ್ಮದಲ್ಲಿ ಶನಿ ಇದ್ದರೂ ಸಹ ಒಂದು ರೀತಿಯಾದಂತಹ ಬದಲಾವಣೆ ಎಲ್ಲಿಂದ ಕಾಣುತ್ತೆ ಅಂದರೆ ಮೇ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಯೋಚನಾ ಶಕ್ತಿ, ಜೊತೆಯಲ್ಲಿ ಗುರುವಿನ ಫಲದಿಂದ ಕೈ ಹಾಕಿದ ಕೆಲಸದಲ್ಲಿ ಅಲ್ಪ ಮಟ್ಟದ ಲಾಭ, ಅತಿಯಾದಂಥ ತಿರುಗಾಟ ಅಲೆದಾಟದಲ್ಲಿ ಸ್ವಲ್ಪ ಮುಕ್ತಿ, ಇದೆಲ್ಲವೂ ಸಿಗುತ್ತೆ. ಮತ್ತು ಬೇರೆ ಬೇರೆ ನಮ್ಮ ವ್ಯಕ್ತಿತ್ವವನ್ನು ನೋಡಿದಂತಹ ವ್ಯಕ್ತಿಗಳು ನಮಗೆ ಪ್ರಶಂಸೆಯನ್ನು, ನಮ್ಮ ವಾತಾವರಣಗಳನ್ನು, ನನ್ನ ವ್ಯಕ್ತಿತ್ವವನ್ನು ಗೌರವಿಸಿ ನಮಗೆ ಗೌರವಾನ್ವಿತವಾಗಿ ನಡ್ಕೊಳ್ಳುವಂಥದ್ದು, ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನು ಮಾತನಾಡುವಂಥದ್ದು, ಒಂದು ರೀತಿಯಾದಂತಹ ಬೇರೆ ಬೇರೆ ಜಾಗದಲ್ಲಿ ನಮಗೆ ಒಂದು ಗೌರವವನ್ನು ಸಂಪಾದನೆ ಮಾಡುವಂಥ ಕ್ಷೇತ್ರಗಳು ನಮಗೆ ಖಂಡಿತವಾಗಿ ಸಿಗುತ್ತೆ. ಇದೆಲ್ಲವೂ ಸಹ ಮೀನರಾಶಿಗೆ ಒಂದು ರೀತಿಯಾದಂಥ ಅನುಕೂಲಕರವಾದಂತಹ ವಾತಾವರಣ. ದುಡ್ಡು ಕಾಸು ಕೈನಲ್ಲಿ ನಿಲ್ಲೋದಿಲ್ಲ, ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ. ಎಷ್ಟೇ ಹಣಕಾಸು ಬಂದರೂ ಸಹ ನೀರಿನ ರೀತಿಯಲ್ಲಿ ಅದು ಖರ್ಚಾಗ್ತಲೇ ಹೋಗ್ತೇ ಬರ್ತದೋ. ನಾವು ಹೂಡಿಕೆಯನ್ನು ಮಾಡೋದಾಗಲಿ, ರಕ್ಷಣೆಯನ್ನು ಮಾಡಿಕೊಳ್ಳೋದಾಗಲಿ, ಅದನ್ನು ಇಟ್ಕೊಳ್ಳೋದಾಗಲಿ ನಾವು ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ದುಂದು ವೆಚ್ಚಗಳು, ತುಂಬ ಕಷ್ಟ ವೆಚ್ಚಗಳು. ಕೊನೆಗಿಲ್ಲ ಅಂತಂದರೆ ಯಾರಿಗಾರ ಕೊಟ್ಟಾದರೂ ಕಳ್ಕೊಂಡ್ಬಿಡ್ತೀವಿ. ಆದ್ದರಿಂದ ಈ ಮೀನರಾಶಿಯವರ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ನಿಮ್ಮ ಮನದಿಗೋ, ಮಕ್ಕಳಿಗೋ, ಬೇರೆಯವರಿಗೂ ವಹಿಸ್ಕೊಳ್ಳುವಂಥದ್ದು ಸೂಕ್ತ. ನಿಮ್ಮ ಕೈಲಿ ಹಣಕಾಸಿನ ವ್ಯವಹಾರ ಇನ್ನು ಮೇ ತಿಂಗಳು, ಜೂನ್ ತಿಂಗಳು ಸಹ ನೀವು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಣಕಾಸಿನ ಅತಿಯಾದಂಥ ಹಣಕಾಸು ನಿಮ್ಮ ಕೈಲಿ, ಲಕ್ಷ್ಮಿ ಎನ್ನುವಂಥದ್ದು ನಿಮ್ಮ ಕೈಲಿ ಇರೋದಿಲ್ಲ. ಆದ್ದರಿಂದ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ. ಮತ್ತು ಹೊಸ ಹೊಸ ಕೆಲಸಗಳು ಆರಂಭವನ್ನು ಮಾಡಲಿಕ್ಕೆ ಗುರುವಿನ ಫಲದಿಂದ ನಿಮಗೆ ಅದೃಷ್ಟದ ದಿನಗಳು ಆರಂಭವಾಗುತ್ತೆ ಅಂತ ಹೇಳ್ಬೋದು. ಆದರೆ ಕೋಪ ಕಡಿಮೆ ಮಾಡಿಕೊಳ್ಬೇಕು, ಕಲಹ ಕಡಿಮೆ ಮಾಡಿಕೊಳ್ಬೇಕು, ಅದು ಗೊಂದಲ ಕಡಿಮೆ ಮಾಡಿಕೊಳ್ಬೇಕು, ಸ್ವಲ್ಪ ಆಲೋಚನೆ ಮಾಡುವಂಥದ್ದಲ್ಲಿ ಸ್ವಲ್ಪ ತೂಕವಾಗಿರಬೇಕು ಅಂತದನ್ನು ಮತ್ತೆ ನಾನು ನೆನಪಿಸ್ತೇನೆ. ಜೊತೆಯಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದಂಥವನು ಗುರುಗ್ರಹ, ಯೋಗದಲ್ಲಿರುವಂಥವನು ಗುರುಗ್ರಹ, ಗುರುವಿನ ಯೋಗ ಫಲವನ್ನು ಪಡ್ತಿರುವಂಥದ್ದು ಗುರುಗ್ರಹ. ರಾಯರ ಪ್ರಾರ್ಥನೆ ಮಾಡಿಕೊಳ್ಳಿ, ಆದಷ್ಟು ಸಹ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಮತ್ತು ನಿಮಗೆ ಯಾವ್ದಾದ್ರು ಗುರುವಿನ ಸಂಬಂಧಪಟ್ಟಂತೆ ಯಾವ್ದಾದ್ರು ಮಠ ಮಂದಿರಗಳಿಗೆ ಹೋದರೆ ಅಲ್ಲಿ ಯಾವ್ದಾದ್ರು ಪೀಠಾಧಿಪತಿಗಳಿದ್ದರೆ ಅವರಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಅವ್ರಿಗೆ ಸಾಧ್ಯವಾದರೆ ಏನಾದರೂ ಒಂದು ದಾನ ಧರ್ಮಾದಿಗಳನ್ನು ಮಾಡಿ ಅಂತ ಹೇಳ್ತಾ, ಮತ್ತು ಮುಂದಿನ ದಿನಗಳಲ್ಲಂತೂ ಅದೃಷ್ಟ ದಿನಗಳು ಈಗ ದಿನ ದಿನ ಕಳೀತಾ ನಿಮಗೆ ಬದಲಾವಣೆಗಳಾಗುತ್ತೆ. 7.5 ಬದಲಾವಣೆ ಆಗೋದಿಲ್ಲ. ಗುರುವಿನ ಬಲದಿಂದ ನಿಮಗೆ ಅನುಕೂಲವಾಗುವಂಥ ವಾತಾವರಣಗಳು ಖಂಡಿತವಾಗಿ ನಿಮಗೆ ಸಿಗುತ್ತೆ. ಜನ್ಮದಲ್ಲಿರುವಂಥ ಶನಿಗ್ರಹ ಕೋಪ, ತಾಪ, ಸೋಂಬೇರಿತನ, ನಿದ್ರೆ ಇದೆಲ್ಲವೂ ಸಹ ಆವರಿಸುತ್ತೆ. ಆದ್ದರಿಂದ ಒಂದು ರೀತಿಯಾದಂಥ ಟೈಮ್ ಟೇಬಲ್, ಜೀವನದ ಟೈಮ್ ಟೇಬಲ್, ದಿನದ ಟೈಮ್ ಟೇಬಲನ್ನು ಬರ್ಕೊಳ್ಳಿ. ಇಷ್ಟು ಗಂಟೆಗೆ ಎದ್ದೊಳ್ಬೇಕು, ಇಷ್ಟು ಗಂಟೆ ಕೆಲಸ ಮಾಡಬೇಕು, ಇಷ್ಟು ಗಂಟೆ ಮನೆಗೆ ಬರಬೇಕು, ಇಷ್ಟು ಗಂಟೆಗೆ ಹಿಂಗೆ ಕೆಲಸ ಮಾಡಬೇಕು, ಇದೆಲ್ಲವೂ ಸಹ ಟೈಮ್ ಟೇಬಲ್ ಥರ ಹಾಕ್ಕೊಂಡು ಆ ಟೈಮ್ ಟೇಬಲ್ನೇ ನೀವು ಫಾಲೋ ಮಾಡ್ಕೊಂಡು ಬಂದರೆ ನಿಮಗೆ ಏನೂ ಆಗೋಲ್ಲ. ಇಲ್ಲ ಅಂತಂದರೆ ಟೋಟಲಿ ನಿಮಗೆ ಗೊಂದಲ, ಟೋಟಲಿ ಸೋಂಬೇರಿತನವನ್ನು ಆವರಿಸ್ಕೊಳುತ್ತೆ ಅಂತ ಹೇಳ್ತಾ, ರಾಷ್ಟ್ರಾಧಿಪತಿ ಗುರುವಿನ ಪ್ರಾರ್ಥನೆ ಅತ್ಯಂತ ಅವಶ್ಯಕ ಅಂತ ಮತ್ತೊಮ್ಮೆ ನಾನು ಹೇಳ್ತಾ, ನಿಮಗೆ ಮುಂದಿನ ದಿನಗಳಲ್ಲಂತೂ ಗುರುವಿನ ಯೋಗ ಫಲದಿಂದ ಅದೃಷ್ಟ ದಿನಗಳು ಆರಂಭವಾಗುತ್ತೆ.
ನಮಸ್ಕಾರ.